ವೆಲ್ಕಮ್ ಟು ಫಾರೆಕ್ಸ್ ಫ್ರಮ್ ಝೀರೋ ಸೀರೀಸ್. ಫಾರೆಕ್ಸ್ ನಲ್ಲಿ ಸ್ಪ್ರೆಡ್ ಅಂದ್ರೆ ಏನು? ಬಿಗಿನರ್ಸ್ ಟ್ರೇಡ್ ಎಂಟ್ರಿ ಕೊಟ್ಟ ತಕ್ಷಣನೇ ಸ್ಮಾಲ್ ಲಾಸ್ ಕಾಣುತ್ತೆ. ಯಾಕಂತಂದ್ರೆ ಬಿಕಾಸ್ ಆಫ್ ಸ್ಪ್ರೆಡ್. ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ ಶಾಪ್ ಓನರ್ ಮೊಬೈಲ್ ನ 10,000 ರೂಪಾಯಿ ಬೈ ಮಾಡ್ತಾನೆ, 10,500 rupees ಗೆ ಸೆಲ್ ಮಾಡ್ತಾರೆ. ಡಿಫರೆನ್ಸ್ ಅಮೌಂಟ್ ಏನಾಗಿರುತ್ತೆ? 500 rupees. ಅದೇ ಅವರ ಪ್ರಾಫಿಟ್. ಫಾರೆಕ್ಸ್ ನಲ್ಲೂ ಸೇಮ್ ಕಾನ್ಸೆಪ್ಟ್. ಎವ್ರಿ ಕರೆನ್ಸಿ ಪೇರ್ಸ್ ಗೆ 2 ಪ್ರೈಸಸ್ ಇರುತ್ತೆ, ಬೈ ಪ್ರೈಸ್ ಅಂಡ್ ಸೆಲ್ ಪ್ರೈಸ್. ಈ ಎರಡು ಪ್ರೈಸಸ್ ನಡುವಿನ ಡಿಫರೆನ್ಸ್ ಸ್ಪ್ರೆಡ್ಸ್. ಎಕ್ಸಾಂಪಲ್ XAU USD 4,500 ಇದೆ ಅನ್ಕೊಳ್ಳಿ, 4,505 ಗೆ ಮೂವ್ ಆಯ್ತು ಅಂದ್ರೆ ಡಿಫರೆನ್ಸ್ ಇಸ್ 5. ಅದನ್ನ ಪಿಪ್ಸ್ ಅಂತಾನೂ ಕರೀತಾರೆ. ಇವತ್ತು ಲೋ ಸ್ಪ್ರೆಡ್ ಆಗಿರೋದು ಪೇರ್ಸ್ ನ ನೀವು ಮಾಡ್ಬೇಕಾಗುತ್ತೆ. ಬಿಫೋರ್ ವಿಡಿಯೋದಲ್ಲಿ ಹೇಳ್ದಂಗೆ ಮೇಜರ್ ಪೇರ್ಸ್ ಅಲ್ಲಿ ಸ್ಪ್ರೆಡ್ ತುಂಬಾ ಕಮ್ಮಿ ಇರುತ್ತೆ. ಕೆಲವೊಂದ್ಸತಿ ನ್ಯೂಸ್ ಟೈಮ್ ಅಲ್ಲೂ ಕೂಡ ಹೈ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಲೋವರ್ ಸ್ಪ್ರೆಡ್ ಮೇಜರ್ ಪೇರ್ಸ್ ಅಲ್ಲಿ ಮಾತ್ರ ನೀವು ಟ್ರೇಡ್ ಮಾಡಿ. ಸ್ಪ್ರೆಡ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಆದಷ್ಟು ಬೇಗ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಶನ್ ಗೆ ಫಾಲೋ ಮಾಡೋದನ್ನ ಮರಿಬೇಡಿ.